ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನಿಮಗೆ ಅಲ್ಲಿ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ ಅದು ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದ್ದೆ. ಅದರಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಹಾಗೂ ಅದರಲ್ಲಿ ಏನು ಟ್ವಿಸ್ಟ್ ಇತ್ತು, ಹೋಗೋ ಮುಂಚೆನೇ ಏನು ಟ್ವಿಸ್ಟ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಅಂತ ಈಗ ಬಿಗ್ ಬಾಸ್ ವಿಡಿಯೋದಲ್ಲಿ ತಿಳಿಯೋದ ಗೈಸ್. ಈ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಮುಂಚೆನೇ ಒಂದು ಟ್ವಿಸ್ಟ್ ಇಟ್ಟಿದ್ರು. ಏನಪ್ಪ ಅಂದರೆ ಅದು ಒಂಟಿ ಹಾಗೂ ಜೊಂಟಿ ಅಂತ ಇಟ್ಟಿದ್ರು. ಅದರಲ್ಲಿ ಜಂಟಿಯಾಗಿ 6 ಜೋಡಿ ಹೋಗಿದ್ದಾರೆ ಹಾಗೂ ಒಂಟಿಯಾಗಿ 6 ಜನ ಹೋಗಿದ್ದಾರೆ, 6 ಕಂಟೆಸ್ಟೆಂಟ್ ಹೋಗಿದ್ದಾರೆ. ಅದರಲ್ಲಿ ಒಂಟಿಯಾಗಿ ಹೋಗಿರೋಂಥ ಕಂಟೆಸ್ಟೆಂಟ್ ಯಾರಂದರೆ ಕಾಕ್ರೋಚ್ ಸುದಿ, ಜಾನ್ವಿ, ಮಲ್ಲಮ್ಮ, ಧನುಷ್ ಹಾಗೂ ಧ್ರುವಂತ್, ಅಶ್ವಿನಿ ಗೌಡ ಆಗಿದ್ದಾರೆ. ಇದರಲ್ಲಿ ಮಲ್ಲಮ್ಮ ಮಾತ್ರ ತುಂಬ ಅಂದರೆ ತುಂಬ ಇನ್ನೋಸೆಂಟಾಗಿ ಕಾಣ್ತಾ ಇದ್ದಾರೆ. ಹಾಗೂ ಅವ್ರದ್ದು ಮಾತು, ಅವ್ರದ್ದು ಗುಣ ತುಂಬ ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಜಂಟಿಯಾಗಿ ಸತೀಶ್ ಹಾಗೂ ಚಂದ್ರಪ್ಪ ಅವರಿಬ್ಬರು ಒಂದು ಜೋಡಿಯಾಗಿ ಹೋಗ್ತಾ ಇದ್ದಾರೆ. ಗಿಲ್ಲಿ ನಟ ಮತ್ತು ಕಾವ್ಯ ಹಾಗೂ ಸ್ಪಂದನ ಮತ್ತು ಮಾಳು, ಕರಿಬಸಪ್ಪ ಮತ್ತು ಅಮಿತ್, ಅಭಿಷೇಕ್ ಮತ್ತು ಅಶ್ವಿನಿ SN, ರಶಿಕಾ ಮತ್ತು ಮಂಜು ಭಾಷಿಣಿ ಇಷ್ಟು ಜನ ಜಂಟಿಯಾಗಿ ಹೋಗಿದ್ದಾರೆ ಗೈಸ್. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಗಿಲ್ಲಿ ನಟ ಮತ್ತು ಕಾವ್ಯ. ಗಿಲ್ಲಿ ನಟ ನನಗೆ ಮುಂಚೆಯಿಂದನೂ ತುಂಬಾ ಇಷ್ಟ, ಹಂಗಾಗಿ ಗಿಲ್ಲಿ ನಟ ತುಂಬ ಇಷ್ಟ. ಅದಲ್ಲದೆ ಇದ್ರಾಗ ಯಾರು ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಇನ್ನು 2 ದಿನ ಆಗಿದೆ ಹೋಗಿ. ಬಿಗ್ ಬಾಸ್ ಅವರು ಗ್ರಾಸರೀಸ್ ಒಂದು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದರು. ಅದರಲ್ಲಿ ಜಂಟಿಗಳು ಏನಾದರೂ ತಪ್ಪು ಬಿಗ್ ಬಾಸ್ ರೂಲ್ಸ್ನ ಅವರು ತಪ್ಪು ಮಾಡಿದರೆ, ಬಿಗ್ ಬಾಸ್ ರೂಲ್ಸ್ನ ಮೀರಿದರೆ ಅವರಿಗೆ ಶಿಕ್ಷೆ ಒಂಟಿಗಳೇ ಕೊಡಬೇಕಾಗಿರುತ್ತೆ. ಇಲ್ಲ ಒಂಟಿಗಳು ಅದನ್ನ ತಿಳಿಸ್ಬೇಕಾಗಿರುತ್ತೆ. ಅದನ್ನ ಏನು ಮಾಡಿರೋ ಇರೋ ಕಾರಣ ಒಂಟಿಗಳ ಗ್ರಾಸರೀಸ್ನ ಎಲ್ಲ ಬಿಗ್ ಬಾಸ್ ರವರು ಹಿಂದಕ್ಕೆ ಪಡೆದಿದ್ದಾರೆ. ಅದರಲ್ಲಿ 3 ಮಾತ್ರ ಇಂಪಾರ್ಟೆಂಟ್, ಮೇನಾಗಿ ಏನು ಬೇಕೋ 3 ಆ ಗ್ರಾಸರೀಸ್ ಮಾತ್ರ ಅವ್ರು ಇಟ್ಕೊಂಡು ಉಳಿಸಿ, ಇನ್ನು ಉಳಿದಿದಂಥ ಎಲ್ಲ ಗ್ರಾಸರೀಸ್ನೆಲ್ಲ ವಾಪಸ್ ಕಳಿಸ್ಕೊಂಡಿದ್ದಾರೆ. ಅದಲ್ಲದೆ ಯಾರು ತಪ್ಪು ಮಾಡಿದ್ದಾರೆ, ಅದರಲ್ಲದೆ ಇನ್ನು ಈಗ ಆಗಿರೋದ್ರಿಂದ ಗಲಾಟೆ ಸ್ವಲ್ಪ ಕಮ್ಮಿನೇ ಇದೆ. ಮುಂದೆ ಹೋಗ್ತಾ ತುಂಬ ಅಂದರೆ ತುಂಬ ಗಲಾಟೆ ಇರ್ತತೆ ಅಂತ ನನ್ನ ಅಭಿಪ್ರಾಯ. ಇದ್ದೇ ಇರುತ್ತೆ. ಬಿಗ್ ಬಾಸ್ ಅಂದರೆ ಗಲಾಟೆನೇ ಮುಂದಿರುತ್ತೆ. ನಿಮ್ಮ ಅಭಿಪ್ರಾಯ ಏನು ಗೈಸ್? ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರಿಷ್ಟ, ಈ ಸಲ ಹೋಗಿರೋ ಕಂಟೆಸ್ಟೆಂಟಲ್ಲಿ ಯಾರಿಷ್ಟ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ನಮಸ್ಕಾರ ಗೈಸ್.